ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಯದ ತುಂಬು ಮನೆ ಸೊಸೆ ವಸಂತನ. ಎಲ್ಲರಿಗೂ ಮಂಡೇ ಫಸ್ಟ್ ಡೇ ಶುಭಾಶಯ ಅಂತ ಹೇಳ್ತಾ ಇದ್ದೀನಿ. ಬೆಳಗ್ಗೆನೇ ಆಯಿತು, ಮಾರ್ನಿಂಗ್ ಎದ್ದು ಬಂದಿದ್ದ ತಕ್ಷಣ ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಸೊ ಆದ್ರೂ ಏನೋ ಒಂದು ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ. ಎಷ್ಟೇ ಒಂದು ಲಿಸರ್ಡ್ದು ಅಥವಾ ಏನೇ ಒಂದು ಮೆಡಿಸಿನ್ ಹಾಕಿದ್ರು ನೈಟಲ್ಲಿ ಒಡ್ಡಾಡ್ತಾ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಅದೊಂದು ಮೈಂಡಲ್ಲಿ ಇರುತ್ತೆ, ಒಡ್ಡಾಡಿರುತ್ತೆ ಅಂತ. ಒಂಚೂರು ಒದ್ದೆ ಬಟ್ಟೆ ಮಾಡಿಕೊಂಡು ಒಂದು ಸಲ ಒರೆಸ್ಕೊಂಬಿಟ್ರೆ ಸಮಾಧಾನ. ಅದಾದಮೇಲೆ ಕಾಫಿಗಿಟ್ಟು ಹಾಲು ಕಾಯೋಕೆ ಇಟ್ಬಿಟ್ಟು ಕಾಫಿಗಿಟ್ಟೆ. ಇದಾದಮೇಲೆ ಇವತ್ತು ಸಿಂಪಲ್ಲಾಗಿ ಲೇಟಾಗಿ ಎದ್ದಿದೆ 7 o'clockಗೆ. ಸೊ ರೊಟ್ಟಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಏನು ಮಾಡಿದೆ, ಚಟ್ನಿಗೆ ಕಡಲೆ ಬೀಜ ಹಾಗೂ ಖಾರದ ಒಣಮೆಣ್ಸಿನ್ಕಾಯಿ ಹಾಗೆ ಖಾರದ ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ಕೂಡ ಹುರ್ಕೊಂಡು ಒಂದು ತಟ್ಟೆಗೆ ಎತ್ತಿಕೊಂಡು ಕಡಲೆ ಬೀಜನ ಡೀಪಾಗಿ ಹುರ್ಕೊಂಡೆ. ಅದು ಫುಲ್ ಸಿಪ್ಪೆ ಕಪ್ಪಾಗೋವರೆಗೂ ಹುರ್ಕೊಂಡು ಅದನ್ನು ನಾನೇನು ಮಾಡಿದೆ, ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದಾಗಿದ ತಕ್ಷಣ ಒಂದು ಮಿಕ್ಸಿ ಜಾರ್ಗೆ ನಾನು ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಲು ಕುದೀತು, ಕಾಫಿ ಪುಡಿ ಹಾಕಿಬಿಟ್ಟು ಕಾಫಿನ ರೆಡಿ ಮಾಡಿಟ್ಟೆ. ಸ್ವಲ್ಪ ತಲೆ ಮನೇಲಿ ಎಲ್ಲರೂ ಎದ್ದೊಳ್ತಾರೆ, ಅವ್ರಿಗೆಲ್ಲ ಬಿಸಿ ಮಾಡಿಬಿಟ್ಟು ಕೊಡ್ತೀನಿ ನಾನು. ಹಾಲು ಸಿಮ್ಮಲ್ಲಿಟ್ಟೆ ನಾನು ಕುದಿಸೋದು ಯಾವಾಗಲೂ. ಸೊ ಆಮೇಲೆ ಕಾಫಿ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಇದಾದಮೇಲೆ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ಕಾಯಿ ತುರಿನ ರುಬ್ಬಿಟ್ಟು ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಈಗ ಹುರಿದಿದ್ನಲ್ಲ ಆ ಕಡಲೆ ಬೀಜನ ಸಿಪ್ಪೆ ಸಮೇತ ತೆಗ್ದಿಟ್ಟು ಇಟ್ಕೊಂಡಿದ್ದೆ. ಮತ್ತು ಒಂದು ಇಡೀ ಬೆಳ್ಳುಳ್ಳಿ, ಮತ್ತು ಹುರ್ಕೊಂಡಿರುವಂಥ ಒಣಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡೆ. ಇದಾದಮೇಲೆ ಸಿಂಪಲಾಗೆ ರೊಟ್ಟಿ ಇತ್ತು. ಒಂದು ಸ್ವಲ್ಪ ರವೆ, ಒಂಚೂರು ಮನೇಲೇ ಉಳಿದಿರೋಂಥ ಒಂದು ಸ್ವಲ್ಪ ದೋಸೆ ಹಿಟ್ಟಿತ್ತು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ನಾನು ದೋಸೆ ಹಿಟ್ಟನ್ನೆಲ್ಲ ರೆಡಿ ಮಾಡಿ ರೊಟ್ಟಿ ಹಿಟ್ಟಾಗಿ ಬದಲಾಯಿಸ್ಕೊಂಡೆ. ಸೊ ತುಂಬಾ ಚೆನ್ನಾಗಿ ಬಂತು, ಎದ್ದೊಳ್ತು. ಕೆಲವೊಂದು ಸಲ ಅಂಚಿಂದ ಬರಲ್ಲ ರೊಟ್ಟಿ. ಸೊ ತುಂಬಾ ಚೆನ್ನಾಗಿ ತೆಳ್ಳಗೆ ಬಂತು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಟೈಪಲ್ಲೇ ಬಂತದು. ಆಯಿತು ಅಂತ ನನ್ನ ಸಿಸ್ಟರ್ ಮಕ್ಳಿಬ್ರಿಗೂ ಸ್ಕೂಲ್ ಇತ್ತು, ನನ್ನ ಮಕ್ಳಿಗೆ ಇಬ್ರಿಗೂ ರಜೆ, ಇನ್ನೂ ಎದ್ದೇ ಇಲ್ಲ. ಅವರಿಬ್ರಿಗೂ ಲಂಚ್ ಬ್ಯಾಗ್ ಹಾಕಿ ಸ್ನ್ಯಾಕ್ಸ್ ಹಾಕ್ಬಿಟ್ಟು ವಾಟರ್ ಬಾಟಲ್ ಹಾಕಿಬಿಟ್ಟು ನಾನು ರೆಡಿ ಮಾಡಿದೆ. ಅದಾಗಲಿ ನೆಕ್ಸ್ಟ್ಗೆ ಅವರಿಬ್ರು ಬಿಡೋಣ ಅಂದ್ಬಿಟ್ಟು ಅವರಿಬ್ರು ಸ್ಕೂಲ್ಗೆ ಹೋಗಿಬಿಟ್ಟು ನಾನೇ ಬಿಟ್ಬಿಟ್ಟು ಬರ್ತೀನಿ. ಅಂದರೆ ಒಂದು ಸಲ ನಮ್ಮ ಭಾವನ ನಮ್ಮ ಯಜಮಾನ್ರು ಬಿಡ್ತಾರೆ. ಅದಾಗಿ ಅವ್ರು ಬಿಟ್ಟು ಬಂದಾದಮೇಲೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕಲ್ಲ, ಕಾಫಿ ಕುಡಿದ್ಬಿಟ್ಟು ರಿಫ್ರೆಶ್ಮೆಂಟ್ ಆದೆ. ಅದಾದಮೇಲೆ ಮನೆ ಕಸ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಕಸ ಎಲ್ಲ ಮನೆಯದೆಲ್ಲ ಕಂಪ್ಲೀಟಾಗಿ ಗುಡಿಸಿ ನಮ್ಮ ಅರುಗೆ ಫುಡ್ ಹಾಕ್ತೆ. ಕಾಯ್ತಾ ಇರ್ತಾನೆ ನೋಡಿ, ಆಮೇಲೆ ನಮ್ಮ ಮಿನಿ ಫಿಶಸ್ಗೂ ಕೂಡ ಫುಡ್ ಹಾಕ್ತೆ. ಅದಾದಮೇಲೆ ಮನೆಯೆಲ್ಲ ಗುಡ್ಸಾಗಿತ್ತಲ್ಲ, ಒರೆಸೋಣ ಅಂದ್ಬಿಟ್ಟು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಡೈಲಿ ಆ್ಯಕ್ಟಿವಿಟಿ ಇರುತ್ತೆ ಇದು ನಮ್ಮೆಲ್ಲ ಹೆಂಗಸ್ರಿಗೆ ಅನಿಸುತ್ತೆ. ನಮಗೂ ಅಷ್ಟೇ, ಒಂದು ದಿವಸ ಒರೆಸಿಲ್ಲ ಅಂದರೆ ಸಮಾಧಾನವೇ ಇರಲ್ಲ. ನಾನು ಕೂಡ ಡೈಲಿ ಗುಡಿಸಿ ಒರೆಸಿ ಮಕ್ಕಳು ಹೋದ್ಮೇಲೆ ಫ್ರೆಶ್ ಅಪ್ ಆದೆ. ಅದಾದಮೇಲೆ ಮನೇಲಿ ಬರೀ ಒರೆಸೋದು ಅನಿಸ್ತೇ ಅಲ್ವಾ, ಹಿಂದಿನ ದಿವಸ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ, ಸಿಂಕು ಎಲ್ಲ ಫುಲ್ ಗಲೀಜಾಗಿರುತ್ತೆ. ಸೊ ಕಂಪ್ಲೀಟಾಗಿ ನಾನು ಮಂಡೇ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮನೇನ. ಅದಾದಮೇಲೆ ಹೋಗಿ ಸ್ವಲ್ಪ ಸ್ನಾನ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಫೇಸ್ ಎಲ್ಲ ತುಂಬ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬ ಡ್ರೈ ಅನಿಸ್ತಾ ಇರುತ್ತೆ ನನ್ನ ಸ್ಕಿನ್ನು. ಅದಕ್ಕೆ ಏನು ಮಾಡಿದೆ, ಒಂದು ಸ್ವಲ್ಪ ಕೆನೆಗೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಫೇಸ್ಗೆ ಹಾಕಿ ಮಸಾಜ್ ಮಾಡಿಕೊಂಡೆ. ಸ್ಕಿನ್ ಗ್ಲೋನು ಕೂಡ ಆಗುತ್ತೆ. ಅನ್ನೆಸೆಸರಿ ಹೇರ್ ಕೂಡ ಸ್ಕಿನ್ನಲ್ಲಿರೋದು ಇದಾಗುತ್ತೆ. ಇದಾದಮೇಲೆ ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಸ್ನಾನ ಮಾಡಿದ್ರೆ ಆಗುತ್ತೆ. ತಲೆಗೂ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆಗೆ ಹೋಗೋಣ ಅಂತ ನಾನು ಕೆಳಗಡೆ ಬಂದೆ. ಇವತ್ತು ಸಂಕಷ್ಟಿ ಇರೋದ್ರಿಂದ ಕಡ್ಡಿ ಹಚ್ಬಿಡೋಣ ಅಂದ್ಬಿಟ್ಟು ದೇವ್ರ ಮನೆಗೆ ಬಂದೆ. ದೇವ್ರ ಮನೆಗೆ ಬಂದು ಗರಿಕೆ ಹುಲ್ಲಿಟ್ಟು ಗಣೇಶನಿಗೆ ಸ್ವಲ್ಪ ಹೂವೆಲ್ಲ, ಕೆಂಪು ಹೂವು ಅಂದರೆ ತುಂಬ ಇಷ್ಟ ಅಲ್ವಾ, ಗಣೇಶನಿಗೆ ಇಷ್ಟ ಅಲ್ವಾ. ಸೊ ಗಣೇಶನಿಗೆ ಹೂವನ್ನೆಲ್ಲ ಇಟ್ಟೆ. ಮನೆ ಹತ್ರನೇ ಬೆಳೆದಿರೋವಂಥ ದಾಸವಾಳ ಹೂಗಳನ್ನ ತೊಗೊಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಗರಿಕೆ ಹೂಗಳು ಕೂಡ 21 ಗರಿಕೆನ ಇಡಬೇಕು ಗಣೇಶನಿಗೆ. ಗರಿಕೆನ ಇಟ್ಟು ಅದಾದಮೇಲೆ ಒಂದೊಂದೇ ಇಟ್ಬಿಟ್ಟು ದೇವರಿಗೆ ದೀಪ ಹಚ್ಬಿಟ್ಟು ಗಣೇಶನ ಸ್ತೋತ್ರ ಹೇಳಿ ಕಡ್ಡಿ ಹಚ್ಚಿದೆ. ಸೊ
ಸೊ ಏನೋ ಒಂದು ಮನಸ್ಸಿಗೆ ನೆಮ್ಮದಿ. ಡೈಲಿ ಕಡ್ಡಿ ಹಚ್ಚಿದ್ರೆ ಇದಾದಮೇಲೆ ಗಣೇಶಂದು ಅಷ್ಟೊತ್ತರ ಓದ್ಬಿಟ್ಟು ಆ ದಿವಸ ಮುಗಿಸಿ ಬಿಸಿ ಬಿಸಿ ರೊಟ್ಟಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ನಾನು ಖಾರದ ಚಟ್ನಿ ಕೆಂಪು ಚಟ್ನಿ ಹಾಕ್ಕೊಂಡು ತಿಂದೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಟ್ಟ ನನ್ನ ಚಾನಲ್ಲಿರೋ ಬೆಲ್ ಐಕಾನ್ನ ಒತ್ತಿ ಅಂತ ಹೇಳ್ತಾ ನನ್ನೆಲ್ಲ ಚಾನಲ್ ಬರುತ್ತೆ. ಸೊ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.